ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 25/7/2024. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪಲ್ಟಿ ಹೊಡೆಯುವಂತಹ ಆಟವನ್ನು ನೆನಪು ಮಾಡಿ. ಈ ಆಟದಲ್ಲೇ ಸಂಪೂರ್ಣ ಚಕ್ರದ ರಹಸ್ಯ ಸಮಾವೇಶ ಆಗಿದೆ. ಪಲ್ಟಿ ಹೊಡೆಯುವಂತಹ ಆಟದಲ್ಲಿ ಬ್ರಹ್ಮ ಮತ್ತು ಬ್ರಾಹ್ಮಣರ ರಹಸ್ಯ ಸಮಾವೇಶ ಆಗಿದೆ. ಇಂದಿನ ಪ್ರಶ್ನೆಯಾಗಿದೆ, ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಮೂಲಕ ಎಲ್ಲಾ ಮಕ್ಕಳಿಗೂ ಯಾವ ಆಸ್ತಿ ಪ್ರಾಪ್ತಿಯಾಗುತ್ತದೆ? ಉತ್ತರ, ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಮೂಲಕ ಈಶ್ವರಿಯ ಬುದ್ಧಿ ಆಸ್ತಿಯ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ. ಈಶ್ವರ ತಂದೆಯಲ್ಲಿ ಎಷ್ಟೆಲ್ಲಾ ಗುಣ ಇದೆಯೋ ಆ ಗುಣವನ್ನು ಪರಮಾತ್ಮ ತಂದೆ ನಮಗೆ ಆಸ್ತಿಯ ರೂಪದಲ್ಲಿ ನೀಡುತ್ತಾರೆ. ಈಶ್ವರ ತಂದೆ ನೀಡುವಂತಹ ಗುಣಗಳ ಮೂಲಕ ನಮ್ಮ ಬುದ್ಧಿ ವಜ್ರ ಸಮಾನ ಆಗುತ್ತದೆ, ಅಂದರೆ ಪಾರಸ ಸಮಾನ ಆಗಿಬಿಡುತ್ತದೆ. ಈಗ ನಾವು ಬ್ರಾಹ್ಮಣರಾಗಿ ಪರಮಾತ್ಮ ತಂದೆಯ ಮೂಲಕ ಬಹಳ ದೊಡ್ಡ ಖಜಾನೆಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಸರ್ವ ಗುಣಗಳಿಂದ ನಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೇವೆ. ಓಂ ಶಾಂತಿ. ಇಂದು ಸದ್ಗುರುವಾರ ಆಗಿದೆ, ಬೃಹಸ್ಪತಿಯ ವಾರ ಆಗಿದೆ. ದಿನಗಳಲ್ಲಿ ಕೆಲವೊಂದು ಉತ್ತಮ ದಿನ ಇರುತ್ತದೆ ತಾನೆ. ಬೃಹಸ್ಪತಿಯ ದಿನಕ್ಕೆ ಸರ್ವಶ್ರೇಷ್ಠ ದಿನ ಎಂದು ಕರೆಯುತ್ತಾರೆ. ಬೃಹಸ್ಪತಿಯ ದಿನ ಅಂದರೆ ವೃಕ್ಷಪತಿಯ ದಿನ ಆಗಿದೆ. ಬೃಹಸ್ಪತಿಯ ದಿನದಂದು ಶಾಲೆ ಅಥವಾ ಕಾಲೇಜಿಗೆ ಸೇರಿಸುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಈ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದ ಬೀಜ ರೂಪ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಅಕಾಲ ಮೂರ್ತಿಯಾಗಿದ್ದಾರೆ. ಅಕಾಲ ಮೂರ್ತಿ ತಂದೆಯ ಅಕಾಲ ಮೂರ್ತಿ ಮಕ್ಕಳು ನಾವಾಗಿದ್ದೇವೆ. ಇದು ಎಷ್ಟು ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ. ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ. ನೆನಪಿನ ಮೂಲಕ ನೀವು ಪತಿತರಿಂದ ಪಾವನರಾಗುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಮಕ್ಕಳಾದ ನಿಮ್ಮ ಮೇಲೆ ಅವಿನಾಶಿ ಬೇಹದ್ದಿನ ದಶೆ ಇದೆ. ಒಂದನೇ ಪ್ರಕಾರದ ದಶೆ ಅಂದರೆ ಹದ್ದಿನ ದಶೆಯಾಗಿದೆ. ಇನ್ನೊಂದು ಪ್ರಕಾರದ ದಶೆ ಅಂದರೆ ಬೇಹದ್ದಿನ ದಶೆಯಾಗಿದೆ. ಪರಮಾತ್ಮ ತಂದೆ ವೃಕ್ಷಪತಿಯಾಗಿದ್ದಾರೆ. ಈ ಮಾನವ ವಂಶ ವೃಕ್ಷದಲ್ಲಿ ಮೊಟ್ಟ ಮೊದಲು ಬ್ರಾಹ್ಮಣರಾದ ನೀವೇ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವೃಕ್ಷಪತಿಯಾದಂತಹ ನಾನು ಸಚ್ಚಿತ್ ಆನಂದ ಸ್ವರೂಪ ಆಗಿದ್ದೇನೆ. ಪುನಃ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಶಾಂತಿಯ ಸಾಗರ ಆಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಸತ್ಯಯುಗದಲ್ಲಿ ಎಲ್ಲಾ ದೇವಿ ದೇವತೆಗಳು ಶಾಂತಿಯ ಸಾಗರರಾಗಿದ್ದರು, ಪವಿತ್ರತೆಯ ಸಾಗರರಾಗಿದ್ದರು. ಭಾರತ ದೇಶ ಸುಖದ ಸಾಗರ ಆಗಿತ್ತು, ಶಾಂತಿಯ ಸಾಗರ ಆಗಿತ್ತು, ಪವಿತ್ರತೆಯ ಸಾಗರ ಆಗಿತ್ತು. ಆದ್ದರಿಂದ ಸತ್ಯಯುಗದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು ಎಂದು ಹೇಳಲಾಗುತ್ತದೆ. ಈಗ ನೀವು ಬ್ರಾಹ್ಮಣರಾಗಿದ್ದೀರಾ. ವಾಸ್ತವದಲ್ಲಿ ನೀವೆಲ್ಲರೂ ಅಕಾಲ ಮೂರ್ತಿಗಳಾಗಿದ್ದೀರಾ. ಪ್ರತಿಯೊಂದು ಆತ್ಮ ತನ್ನ ಸಿಂಹಾಸನದಲ್ಲಿ ವಿರಾಜಮಾನ ಆಗಿದೆ. ಅಂದರೆ ಭೃಕುಟಿ ಅನ್ನುವ ಸಿಂಹಾಸನದಲ್ಲಿ ಪ್ರತಿಯೊಂದು ಆತ್ಮ ವಿರಾಜಮಾನ ಆಗಿದೆ. ಇಲ್ಲಿ ನಾವೆಲ್ಲರೂ ಚೈತನ್ಯದಲ್ಲಿ ಅಕಾಲ ಮೂರ್ತಿಗಳಾಗಿದ್ದೇವೆ. ನಮ್ಮೆಲ್ಲರ ಸಿಂಹಾಸನ ಚೈತನ್ಯ ಅಕಾಲ ಸಿಂಹಾಸನ ಆಗಿದೆ. ಭೃಕುಟಿಯ ಮಧ್ಯದಲ್ಲಿ ಅಕಾಲ ಮೂರ್ತಿಯಾದಂತಹ ಆತ್ಮ ವಿರಾಜಮಾನ ಆಗಿದೆ. ಆ ಆತ್ಮಕ್ಕೆ ನಕ್ಷತ್ರ ಎಂದು ಕರೆಯಲಾಗುತ್ತದೆ. ವೃಕ್ಷಪತಿ ಬೀಜ ರೂಪ ಆದಂತಹ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯುತ್ತೇವೆ. ಅಂದ ಮೇಲೆ ಅವಶ್ಯವಾಗಿ ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಮೊಟ್ಟ ಮೊದಲು ಇಲ್ಲಿ ಬ್ರಾಹ್ಮಣರೇ ಬೇಕು. ಪ್ರಜಾಪಿತ ಬ್ರಹ್ಮನ ಮಕ್ಕಳು ದತ್ತು ಮಕ್ಕಳಾಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಇಲ್ಲಿ ಮಮ್ಮ ಕೂಡ ಬೇಕು, ಇಲ್ಲಿ ಮಾತೇಶ್ವರಿ ಕೂಡ ಬೇಕು. ಮಕ್ಕಳಾದ ನೀವು ಕೂಡ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತೀರಾ. ಹೇಗೆ ನಾವು ಪಲ್ಟಿ ಹೊಡೆಯುವಂತಹ ಆಟವನ್ನು ಆಡುತ್ತೇವೆ ಅನ್ನುವ ಮಾತನ್ನು ನೀವು ಎಲ್ಲರಿಗೂ ತಿಳಿಸುತ್ತೀರಾ. ಪಲ್ಟಿ ಹೊಡೆಯುವಂತಹ ಆಟದ ಅರ್ಥವನ್ನು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ. ಶಿವ ತಂದೆ ಬೀಜ ರೂಪ ಆಗಿದ್ದಾರೆ. ನಂತರ ಬ್ರಹ್ಮ ತಂದೆ ಇದ್ದಾರೆ. ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡಲಾಗುತ್ತದೆ. ಈ ಸಮಯದಲ್ಲಿ ನೀವೆಲ್ಲರೂ ಹೇಳುತ್ತೀರಾ, ನಾವು ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ. ಮೊದಲು ನಮ್ಮ ಬುದ್ಧಿ ಶೂದ್ರ ಬುದ್ಧಿ ಆಗಿತ್ತು. ಮೊದಲು ನಾವೆಲ್ಲರೂ ಶೂದ್ರ ಬುದ್ಧಿ ಉಳ್ಳವರಾಗಿದ್ದೆವು. ಈಗ ಪುನಃ ಪರಮಾತ್ಮ ತಂದೆ ನಮ್ಮ ಬುದ್ಧಿಯನ್ನು ಪುರುಷೋತ್ತಮ ಬುದ್ಧಿಯನ್ನಾಗಿ ಮಾಡುತ್ತಾರೆ. ವಜ್ರ ಸಮಾನ ಪಾರಸ ಬುದ್ಧಿಯನ್ನಾಗಿ ಮಾಡುತ್ತಾರೆ. ಈ ಪಲ್ಟಿ ಹೊಡೆಯುವಂತಹ ಆಟದ ರಹಸ್ಯವನ್ನು ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ. ಇಲ್ಲಿ ಶಿವ ತಂದೆ ಕೂಡ ಇದ್ದಾರೆ, ಪ್ರಜಾಪಿತ ಬ್ರಹ್ಮ ಕೂಡ ಇದ್ದಾರೆ ಮತ್ತು
ದತ್ತು ಮಕ್ಕಳಾದ ನೀವೆಲ್ಲರೂ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಈಗ ನೀವೆಲ್ಲರೂ ಬಹಳಷ್ಟು ವಿಶಾಲ ಬುದ್ಧಿ ಉಳ್ಳವರಾಗಿದ್ದೀರಾ. ಬ್ರಾಹ್ಮಣರಾದ ನೀವೇ ನಂತರ ದೇವತೆಗಳಾಗುತ್ತೀರಾ. ಈಗ ನೀವು ಈಶ್ವರೀಯ ಬುದ್ಧಿ ಉಳ್ಳವರಾಗುತ್ತೀರಾ. ಈಶ್ವರ ತಂದೆಯಲ್ಲಿ ಎಷ್ಟೆಲ್ಲಾ ಗುಣ ಇದೆಯೋ ಆ ಎಲ್ಲಾ ಗುಣ ಆಸ್ತಿಯ ರೂಪದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಜ್ಞಾನವನ್ನು ತಿಳಿಸುವಾಗ ನೀವು ಈ ಮಾತನ್ನು ಮರೆಯಬೇಡಿ. ಈಶ್ವರ ತಂದೆಯಲ್ಲಿ ಎಷ್ಟೆಲ್ಲಾ ಗುಣ ಇದೆಯೋ ಆ ಗುಣ ನಮಗೆ ಆಸ್ತಿಯ ರೂಪದಲ್ಲಿ ಸಿಗುತ್ತಿದೆ ಎಂದು ಹೇಳುವುದನ್ನು ಜ್ಞಾನವನ್ನು ತಿಳಿಸುವಾಗ ನಾವು ಮರೆಯಬಾರದು. ಪರಮಾತ್ಮ ತಂದೆ ನಂಬರ್ 1 ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಜ್ಞಾನೇಶ್ವರ ಎಂದು ಕರೆಯಲಾಗುತ್ತದೆ. ಜ್ಞಾನವನ್ನು ತಿಳಿಸುವಂತಹ ಈಶ್ವರ ಪರಮಾತ್ಮ ತಂದೆಯಾಗಿದ್ದಾರೆ. ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ. ಜ್ಞಾನ ಮತ್ತು ಯೋಗದ ಮೂಲಕ ಪರಮಾತ್ಮ ತಂದೆ ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ. ಭಾರತದ ಪ್ರಾಚೀನ ರಾಜಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ. ಏಕೆಂದರೆ ರಾಜಯೋಗದ ಮೂಲಕ ಈ ಕಬ್ಬಿಣದ ಯುಗ ಚಿನ್ನದ ಯುಗ ಆಗಿತ್ತು. ಮಕ್ಕಳಿಗೆ ಪರಮಾತ್ಮ ತಂದೆ ಈ ಮಾತಿನ ಬಗ್ಗೆ ಕೂಡ ತಿಳಿಸಿದ್ದಾರೆ. ಯೋಗದಲ್ಲಿ 2 ಪ್ರಕಾರದ ಯೋಗ ಇದೆ. ಜಗತ್ತಿನವರು ಕಲಿಯುತ್ತಿರುವ ಯೋಗ ಹಠಯೋಗ ಆಗಿದೆ. ನಿಮ್ಮ ಯೋಗ ರಾಜಯೋಗ ಆಗಿದೆ. ಜಗತ್ತಿನ ಜನರ ಯೋಗ ಹದ್ದಿನ ಯೋಗ ಆಗಿದೆ. ಇಲ್ಲಿ ನಿಮ್ಮ ಯೋಗ ಬೇಹದ್ದಿನ ಯೋಗ ಆಗಿದೆ. ಜಗತ್ತಿನ ಜನರ ಸನ್ಯಾಸ ಹದ್ದಿನ ಸನ್ಯಾಸ ಆಗಿದೆ. ಅವರು ಹದ್ದಿನ ಸನ್ಯಾಸಿಗಳಾಗಿದ್ದಾರೆ. ನೀವು ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಾ. ಅವರು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ. ನೀವು ಸಂಪೂರ್ಣ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ. ಸನ್ಯಾಸಿಗಳು ಕೇವಲ ಮನೆಯ ಸನ್ಯಾಸವನ್ನು ಮಾಡಿದರೆ ನೀವು ಸಂಪೂರ್ಣ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ. ನೀವೀಗ ಪ್ರಜಾಪಿತ ಬ್ರಹ್ಮ ತಂದೆಗೆ ಸಂತಾನರಾಗಿದ್ದೀರಾ. ಇದು ಸಣ್ಣದಾದಂತಹ ಹೊಸ ವೃಕ್ಷ ಆಗಿದೆ. ನಿಮಗೆ ಗೊತ್ತಿದೆ, ನಾವೀಗ ಹಳಬರಿಂದ ಹೊಸಬರಾಗುತ್ತಿದ್ದೇವೆ. ಹೊಸ ವೃಕ್ಷದ ಕಸಿಯನ್ನು ಮಾಡಲಾಗುತ್ತಿದೆ. ಅವಶ್ಯವಾಗಿ ನಾವೀಗ ಪಲ್ಟಿ ಹೊಡೆಯುವಂತಹ ಆಟವನ್ನು ಆಡುತ್ತೇವೆ. ಬ್ರಾಹ್ಮಣರಾದ ನಾವೇ ನಂತರ ದೇವತೆಗಳಾಗುತ್ತೇವೆ. ನಾವೇ ಅವರು, ಅವರೇ ನಾವು ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು ಮತ್ತು ಹೇಳಬೇಕು. ಕೇವಲ ನಾವಷ್ಟೇ ಅಲ್ಲ, ಮೊದಲು ನಾವೇ ಶೂದ್ರರಾಗಿದ್ದೆವು, ಈಗ ನಾವೇ ಪುನಃ ಬ್ರಾಹ್ಮಣರಾಗಿದ್ದೇವೆ. ಬ್ರಾಹ್ಮಣರಿಂದ ನಾವೇ ದೇವತೆಗಳಾಗುತ್ತೇವೆ. ಈ ಪಲ್ಟಿ ಹೊಡೆಯುವ ಆಟವನ್ನು ಯಾವ ಕಾರಣಕ್ಕೂ ಮರೆಯಬಾರದು. ಪಲ್ಟಿ ಹೊಡೆಯುವಂತಹ ಈ ಆಟವನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ಸಣ್ಣ ಸಣ್ಣ ಮಕ್ಕಳೂ ಕೂಡ ಈ ಜ್ಞಾನವನ್ನು ಅನ್ಯರಿಗೆ ತಿಳಿಸಬಹುದು. ಸಣ್ಣ ಸಣ್ಣ ಮಕ್ಕಳೂ ಕೂಡ ನಾವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ, ನಾವು ಹೇಗೆ ಏಣಿಯನ್ನು ಇಳಿಯುತ್ತಾ ಬಂದಿದ್ದೇವೆ, ಪುನಃ ಬ್ರಾಹ್ಮಣರಾಗಿ ನಾವೇ ಉನ್ನತ ಸ್ಥಾನಕ್ಕೆ ಹೋಗುತ್ತೇವೆ, ಬ್ರಾಹ್ಮಣರಿಂದ ನಂತರ ನಾವೇ ದೇವತೆಗಳಾಗುತ್ತೇವೆ ಅನ್ನುವ ಜ್ಞಾನವನ್ನು ಅನ್ಯರಿಗೆ ತಿಳಿಸಬಹುದು. ಈಗ ನೀವು ಬ್ರಾಹ್ಮಣರಾಗಿ ಬಹಳ ದೊಡ್ಡ ಖಜಾನೆಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ನೀವೀಗ ಖಜಾನೆಯಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೀರಾ. ಶಂಕರನಿಗೆ ಜ್ಞಾನದ ಸಾಗರ ಎಂದು ಯಾರೂ ಕರೆಯಲು ಸಾಧ್ಯ ಇಲ್ಲ. ಶಂಕರ ಯಾರ ಜೋಳಿಗೆಯನ್ನೂ ತುಂಬುವುದಿಲ್ಲ. ಚಿತ್ರವನ್ನು ಬರೆಯುವಂತಹ ಚಿತ್ರಕಾರರು ಶಂಕರ ಜೋಳಿಗೆಯನ್ನು ತುಂಬಿದರು ಅನ್ನುವ ಚಿತ್ರವನ್ನು ಬರೆದಿದ್ದಾರೆ. ಇಲ್ಲಿ ಶಂಕರನ ಮಾತೇ ಇಲ್ಲ. ಇಲ್ಲಿ ವಿಷ್ಣು ಮತ್ತು ಬ್ರಹ್ಮ ಇದ್ದಾರೆ. ವಿಷ್ಣು ಇಲ್ಲಿಯವರಾಗಿದ್ದಾರೆ ಮತ್ತು ಬ್ರಹ್ಮ ಇಲ್ಲಿಯವರಾಗಿದ್ದಾರೆ. ಲಕ್ಷ್ಮೀನಾರಾಯಣರ ಯುಗಲ್ ಸ್ವರೂಪದ ಚಿತ್ರವನ್ನು ಮೇಲೆ ತೋರಿಸಲಾಗಿದೆ. ಈಗ ಇದು ಈ ಬ್ರಹ್ಮ ತಂದೆಯ ಅಂತಿಮ ಜನ್ಮ ಆಗಿದೆ. ಮೊಟ್ಟ ಮೊದಲು ಈ ಬ್ರಹ್ಮ ತಂದೆ ವಿಷ್ಣು ಆಗಿದ್ದರು. ನಂತರ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ವಿಷ್ಣು ಆದಂತಹ ಬ್ರಹ್ಮ ತಂದೆ 84 ಜನ್ಮದ ನಂತರ ಪುನಃ ಬ್ರಹ್ಮ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇವರಿಗೆ ನಾನು ಬ್ರಹ್ಮ ಎಂದು ಹೆಸರನ್ನು ಇಟ್ಟಿದ್ದೇನೆ. ಎಲ್ಲರ ಹೆಸರನ್ನು ಪರಮಾತ್ಮ ತಂದೆ ಪರಿವರ್ತನೆ ಮಾಡಿದರು. ಏಕೆಂದರೆ ಎಲ್ಲಾ ಮಕ್ಕಳು ಸನ್ಯಾಸವನ್ನು ಸ್ವೀಕಾರ ಮಾಡಿದರು ತಾನೆ. ಆದ್ದರಿಂದ ಮಕ್ಕಳ ಹೆಸರನ್ನು ಪರಮಾತ್ಮ ತಂದೆ ಚೇಂಜ್ ಮಾಡಿದರು. ಶೂದ್ರರಿಂದ ನೀವೀಗ ಬ್ರಾಹ್ಮಣರಾಗಿದ್ದೀರಾ ಅಂದ ಮೇಲೆ ನಿಮ್ಮ ಹೆಸರನ್ನು ಪರಮಾತ್ಮ ತಂದೆ ಚೇಂಜ್ ಮಾಡಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ರಮಣೀಕವಾದ ಹೆಸರನ್ನು ಇಟ್ಟರು. ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ನೀವೀಗ ನೋಡುತ್ತಿದ್ದೀರಾ. ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆ ಈ ಬ್ರಹ್ಮನ ರಥದಲ್ಲಿ ಕುಳಿತಿದ್ದಾರೆ. ಈ ಬ್ರಹ್ಮ ತಂದೆಯ ಅಕಾಲ ಸಿಂಹಾಸನ ಬ್ರಹ್ಮ ತಂದೆಗೂ ಕೂಡ ಸಿಂಹಾಸನ ಆಗಿದೆ ಮತ್ತು ಪರಮಾತ್ಮ ತಂದೆಗೂ ಕೂಡ ಬ್ರಹ್ಮನ ಭೃಕುಟಿ ಅನ್ನುವಂತಹ ಅಕಾಲ ಸಿಂಹಾಸನವೇ ಸಿಂಹಾಸನ ಆಗಿದೆ. ಪರಮಾತ್ಮ ತಂದೆ ಈ ಸಿಂಹಾಸನವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆಗೆ ತಮ್ಮದೇ ಆದ ಸಿಂಹಾಸನ ಅಂತೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ.
ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ರಥದಲ್ಲಿ ವಿರಾಜಮಾನ ಆಗುತ್ತೇನೆ. ಈ ಬ್ರಹ್ಮನ ರಥದ ಮೂಲಕ ಮಕ್ಕಳಾದ ನಿಮಗೆ ನಾನು ನನ್ನ ಪರಿಚಯವನ್ನು ನೀಡುತ್ತೇನೆ. ನಾನು ನಿಮ್ಮೆಲ್ಲರಿಗೂ ತಂದೆಯಾಗಿದ್ದೇನೆ. ಆದರೆ ನಾನು ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ. ಮಕ್ಕಳಾದ ನೀವು ಜನನ ಮರಣದ ಚಕ್ರದಲ್ಲಿ ಬರುತ್ತೀರಾ. ಒಂದು ವೇಳೆ ಪರಮಾತ್ಮ ತಂದೆ ಜನನ ಮರಣದ ಚಕ್ರದಲ್ಲಿ ಬಂದರೆ ಪುನಃ ನಮ್ಮನ್ನು ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಯಾರು ಮಾಡಲು ಸಾಧ್ಯ? ನಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡುವಂತವರು ಬೇಕು ತಾನೆ. ಆದ್ದರಿಂದ ನಿಮ್ಮನ್ನು ಸತೋ ಪ್ರಧಾನ ಮಾಡುವುದೇ ನನ್ನ ಪಾತ್ರ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವೆಲ್ಲರೂ ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ, ಹೇ ಪತಿತ ಪಾವನ ಬನ್ನಿ ಎಂದು. ನಿರಾಕಾರ ಶಿವ ತಂದೆಯನ್ನು ಆತ್ಮರೇ ಕೂಗಿ ಕರೆಯುತ್ತಾರೆ. ಏಕೆಂದರೆ ಆತ್ಮರ ಜೀವನದಲ್ಲೇ ದುಃಖ ಇದೆ. ಭಾರತದ ನಿವಾಸಿಗಳು ವಿಶೇಷವಾಗಿ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ, ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಭಾರತದ ನಿವಾಸಿಗಳು ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ಸತ್ಯಯುಗದಲ್ಲಿ ನೀವು ಬಹಳಷ್ಟು ಪವಿತ್ರ ಆತ್ಮರಾಗಿದ್ದೀರಿ. ಸತ್ಯಯುಗದಲ್ಲಿ ನೀವು ಸುಖಿಗಳಾಗಿದ್ದೀರಿ. ಆದ್ದರಿಂದ ಸತ್ಯಯುಗದಲ್ಲಿ ನೀವು ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿರಲಿಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ, ನಾನು ನಿಮ್ಮನ್ನು ಸುಖಿಗಳನ್ನಾಗಿ ಮಾಡಿ ನಂತರ ನಾನು ಹೋಗಿ ವಾನಪ್ರಸ್ಥದಲ್ಲಿ ಕುಳಿತುಕೊಳ್ಳುತ್ತೇನೆ. ಸತ್ಯಯುಗದಲ್ಲಿ ನನ್ನ ಅವಶ್ಯಕತೆ ಇರುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಭಕ್ತಿ ಮಾರ್ಗದ ಸಮಯದಲ್ಲಿ ನನ್ನ ಪಾತ್ರ ನಡೆಯುತ್ತದೆ. ನಾನು ಭಕ್ತಿ ಮಾರ್ಗದ ಸಮಯದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತೇನೆ. ಅಂದರೆ ಅರ್ಧ ಕಲ್ಪದವರೆಗೂ ನನ್ನ ಪಾತ್ರ ಇರುವುದಿಲ್ಲ. ಇದು ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಈ ಜ್ಞಾನವನ್ನು ಸ್ಪಷ್ಟವಾಗಿ ತಿಳಿಸಿದಾಗ ಯಾರ ಬುದ್ಧಿಯಲ್ಲೂ ಪ್ರಶ್ನೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ. ಗಾಯನ ಕೂಡ ಇದೆ. ದುಃಖ ಇದ್ದಾಗ ಎಲ್ಲರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾರೆ. ಸುಖ ಇದ್ದಾಗ ಯಾರು ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುವುದಿಲ್ಲ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಭಕ್ತಿ ಮಾರ್ಗ ಇರುವುದೇ ಇಲ್ಲ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಜ್ಞಾನ ಮಾರ್ಗ ಇದೆ ಎಂದು ಹೇಳಲು ಸಾಧ್ಯ ಇಲ್ಲ. ಸಂಗಮ ಯುಗದಲ್ಲಿ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಈ ಜ್ಞಾನದ ಮೂಲಕ ನೀವು 21 ಜನ್ಮಕ್ಕೋಸ್ಕರ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಎಲ್ಲಾ ಮಕ್ಕಳು ನಂಬರ್ ವಾರಾಗಿ ಪಾಸ್ ಆಗುತ್ತಾರೆ. ಕೆಲವರು ಫೇಲ್ ಕೂಡ ಆಗುತ್ತಾರೆ. ಈಗ ಇಲ್ಲಿ ನಿಮ್ಮ ಯುದ್ಧ ನಡೆಯುತ್ತಿದೆ. ನೀವೀಗ ನೋಡುತ್ತೀರಾ, ಪರಮಾತ್ಮ ತಂದೆ ಯಾವ ರಥದಲ್ಲಿ ವಿರಾಜಮಾನ ಆಗಿದ್ದಾರೋ ಆ ಬ್ರಹ್ಮ ತಂದೆ ಅವಶ್ಯವಾಗಿ ವಿಜಯಿ ಆಗುತ್ತಾರೆ. ನಂತರ ಅನನ್ಯ ಮಕ್ಕಳು ಕೂಡ ವಿಜಯಿಗಳಾಗುತ್ತಾರೆ. ಕುಮಾರಿಕಾ ದಾದಿ ಇದ್ದಾರೆ, ಇನ್ನು ಬೇರೆ ಬೇರೆ ದಾದಿಯರಿದ್ದಾರೆ. ಅವರು ಅವಶ್ಯವಾಗಿ ವಿಜಯವನ್ನು ಪಡೆದುಕೊಳ್ಳುತ್ತಾರೆ. ದಾದಿಯರು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ಮಕ್ಕಳು ಕೂಡ ಸದಾ ಈ ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಇದು ಪಲ್ಟಿ ಹೊಡೆಯುವಂತಹ ಆಟ ಆಗಿದೆ. ಇದು ಪಲ್ಟಿ ಹೊಡೆಯುವ ಆಟ ಅನ್ನುವ ಮಾತು ಮಕ್ಕಳ ಬುದ್ಧಿಯಲ್ಲಿ ಸದಾ ನೆನಪಿನಲ್ಲಿ ಇರಬೇಕು. ಸಣ್ಣ ಮಕ್ಕಳು ಕೂಡ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಿಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸಿ. ಏಕೆಂದರೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಸಣ್ಣ ಮಕ್ಕಳಿಗೂ ಕೂಡ ಅಧಿಕಾರ ಇದೆ. ಇಲ್ಲಿ ಜಾಸ್ತಿ ಜ್ಞಾನದ ಮಾತಂತೂ ಇಲ್ಲ. ಸ್ವಲ್ಪ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡರೂ ಕೂಡ ಎಂದೂ ಜ್ಞಾನದ ವಿನಾಶ ಆಗುವುದಿಲ್ಲ. ಸ್ವರ್ಗದಲ್ಲಿ ಸ್ವಲ್ಪ ಜ್ಞಾನವನ್ನು ಕೇಳಿದಂತಹ ಆತ್ಮರು ಕೂಡ ಬರುತ್ತಾರೆ. ಹೇಗೆ ಯೇಸು ಕ್ರಿಸ್ತ ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪನೆ ಮಾಡಿದರು. ನಂತರ ಕ್ರಿಶ್ಚಿಯನ್ ಧರ್ಮದವರ ಸಂಖ್ಯೆ ಎಷ್ಟೊಂದು ಜಾಸ್ತಿಯಾಗಿದೆ. ಈಗ ಕ್ರಿಶ್ಚಿಯನ್ ಧರ್ಮ ಎಷ್ಟು ದೊಡ್ಡ ಧರ್ಮ ಆಗಿದೆ. ದೇವಿ ದೇವತೆಗಳು ಎಲ್ಲರಿಗಿಂತ ಮೊದಲು ಈ ಸೃಷ್ಟಿಗೆ ಬರುತ್ತಾರೆ. ಅಂದ ಮೇಲೆ ದೇವತಾ ಧರ್ಮ ಬಹಳ ದೊಡ್ಡ ಧರ್ಮ ಆಗಿದೆ. 2 ಯುಗಗಳವರೆಗೂ ದೇವತಾ ಧರ್ಮ ಇರುತ್ತದೆ. ಅಂದ ಮೇಲೆ ಅವಶ್ಯವಾಗಿ ದೇವತೆಗಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಇರಬೇಕು. ಆದರೆ ಎಲ್ಲಾ ದೇವತೆಗಳು ತಮ್ಮನ್ನು ತಾವು ಹಿಂದೂಗಳು ಎಂದು ಹೇಳಿಸಿಕೊಳ್ಳುತ್ತಿದ್ದಾರೆ. ಜಗತ್ತಿನ ಜನ ಹೇಳುತ್ತಾರೆ 33 ಕೋಟಿ ದೇವತೆಗಳಿದ್ದಾರೆ ಎಂದು. ಪುನಃ ಸ್ವಯಂ ಅನ್ನು ಏಕೆ ಹಿಂದೂ ಎಂದು ಹೇಳಿಕೊಳ್ಳುತ್ತೀರಾ? ಮಾಯೆ ನಿಮ್ಮ ಬುದ್ಧಿಯನ್ನು ಸಂಪೂರ್ಣ ಸಾಯಿಸಿ ಬಿಟ್ಟಿದೆ. ಆದ್ದರಿಂದ ಎಲ್ಲರ ಪರಿಸ್ಥಿತಿ ಏನಾಗಿದೆ ನೋಡಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದು ಕಠಿಣ ಮಾತೇನೂ ಅಲ್ಲ. ಪ್ರತಿ ಕಲ್ಪದಲ್ಲೂ ನೀವೇ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ನೀವೆಲ್ಲರೂ ಸೇನೆಯಲ್ಲಿ ಇದ್ದೀರಾ. ಪರಮಾತ್ಮ ತಂದೆ ಈಗ ನಿಮಗೆ ಸಿಕ್ಕಿದ್ದಾರೆ. ಅಂದ ಮೇಲೆ ವಿಕಾರ ಅನ್ನುವ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ವಿಕಾರ ಅನ್ನುವ ರಾವಣನ ಮೇಲೆ ನಿಮ್ಮನ್ನು ವಿಜಯನ್ನಾಗಿ ಮಾಡುವುದಕ್ಕೋಸ್ಕರ ಈಗ ನಿಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ಈಗ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಇದೆ, ಅಂದರೆ ಗುರು ದಶೆ ಇದೆ. ಭಾರತದಲ್ಲೇ ದಶೆಗಳು ಚೇಂಜ್ ಆಗುತ್ತಿರುತ್ತದೆ. ಈಗ ಎಲ್ಲರ ಮೇಲೂ ರಾಹು ದಶೆ ಇದೆ.
ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಭಾರತದ ಮೇಲೆ ಬೃಹಸ್ಪತಿಯ ದಶೆ ಬರುತ್ತದೆ. ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆ ಭಾರತದಲ್ಲಿ ಬಂದ ತಕ್ಷಣ ಭಾರತದಲ್ಲಿ ಬೃಹಸ್ಪತಿಯ ದಶೆ ಬರುತ್ತದೆ. ಬೃಹಸ್ಪತಿಯ ದಶೆ ಅಥವಾ ಗುರುದಶೆಯಲ್ಲೇ ಎಲ್ಲವೂ ಸಮಾವೇಶ ಆಗಿದೆ. ಗುರುದಶೆ ನಮ್ಮ ಮೇಲೆ ಬಂದ ತಕ್ಷಣ ನಮಗೆ ಎಲ್ಲಾ ಪ್ರಾಪ್ತಿ ಸಿಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಈಗ ನಮಗೆ ನಿರೋಗಿ ಕಾಯ ಪ್ರಾಪ್ತಿಯಾಗುತ್ತದೆ. ಸತ್ಯುಗದಲ್ಲಿ ಮೃತ್ಯುವಿನ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ, ಏಕೆಂದರೆ ಸತ್ಯುಗ ಅಮರಲೋಕ ಆಗಿದೆ. ಎಂದು ಇಂಥವರು ಸತ್ತರು ಎಂದು ಸತ್ಯುಗದಲ್ಲಿ ಹೇಳುವುದಿಲ್ಲ. ಸಾವು ಅನ್ನುವ ಶಬ್ದವೇ ಸತ್ಯುಗದಲ್ಲಿ ಇರುವುದಿಲ್ಲ. ದೇವತೆಗಳು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ದೇವತೆಗಳಿಗೆ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುವಾಗ ಖುಷಿ ಇರುತ್ತದೆ. ಸತ್ಯುಗದಲ್ಲಿ ದುಃಖದ ಹೆಸರು ಕೂಡ ಇರುವುದಿಲ್ಲ. ಈಗ ನಿಮ್ಮ ಮೇಲೆ ಗುರುದಶೆ ಇದೆ, ಈಗ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಇದೆ. ಎಲ್ಲರ ಮೇಲೂ ಬೃಹಸ್ಪತಿಯ ದಶೆ ಇರಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿರುವಂತಹ ಎಲ್ಲಾ ಆತ್ಮರ ಮೇಲೂ ಈಗ ಗುರುದಶೆ ಇರಲು ಸಾಧ್ಯ ಇಲ್ಲ. ಶಾಲೆಯಲ್ಲೂ ಕೂಡ ಕೆಲವರು ಪಾಸ್ ಆಗುತ್ತಾರೆ, ಕೆಲವರು ಫೇಲ್ ಆಗುತ್ತಾರೆ. ಇದು ಕೂಡ ಪಾಠಶಾಲೆಯಾಗಿದೆ. ನೀವೀಗ ಹೇಳುತ್ತೀರಾ, ನಾವು ಜ್ಞಾನ ಮತ್ತು ಯೋಗದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಇಲ್ಲಿ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ? ಬೇಹದ್ದಿನ ತಂದೆ ಇಲ್ಲಿ ನಮಗೆ ಜ್ಞಾನ ಮತ್ತು ಯೋಗದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು. ಇಲ್ಲಿ ಜ್ಞಾನ ಮತ್ತು ಯೋಗದ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬೇರೆ ಯಾವ ಮಾತು ಇಲ್ಲ. ಇಲ್ಲಿ ಮುಖ್ಯ ಮಾತು ಅಂದರೆ ಪವಿತ್ರತೆಯಾಗಿದೆ. ಪವಿತ್ರತೆಯೇ ಮುಖ್ಯ ಮಾತಾಗಿದೆ. ಹೇ ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಇಲ್ಲಿ ಬೋರ್ಡ್ನಲ್ಲಿ ಬರೆಯಲಾಗಿದೆ. ಇದು ಭಗವದ್ಗೀತೆಯ ಶಬ್ದ ಆಗಿದೆ. ಈಗ ಭಗವದ್ಗೀತೆ ಎಪಿಸೋಡ್ ನಡೆಯುತ್ತಿದೆ. ಮನುಷ್ಯರು ಭಗವದ್ಗೀತೆಯನ್ನು ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿ ಹಿಟ್ಟಿನಲ್ಲಿ ಎಷ್ಟು ಉಪ್ಪನ್ನು ಹಾಕುತ್ತಾರೋ ಅಷ್ಟು ಮಾತ್ರ ಜ್ಞಾನ ಉಳಿದಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದೆಲ್ಲ ಎಷ್ಟು ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಸಣ್ಣ ಮಕ್ಕಳು ಕೂಡ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೂ ಕೂಡ ನೀವು ಜ್ಞಾನದ ಮಾತನ್ನು ಏಕೆ ಮರೆಯುತ್ತೀರಾ? ಭಕ್ತಿ ಮಾರ್ಗದಲ್ಲೂ ಕೂಡ ಎಲ್ಲರೂ ಹೇಳುತ್ತಾರೆ, ಪರಮಾತ್ಮ ತಂದೆ ನೀವು ಬಂದರೆ ನಾವು ನಿಮ್ಮ ಮಕ್ಕಳಾಗುತ್ತೇವೆ. ನಿಮ್ಮನ್ನು ಬಿಟ್ಟು ನಮಗೆ ಬೇರೆ ಯಾರೂ ಇಲ್ಲ. ನೀವು ಬಂದರೆ ನಾವು ನಿಮಗೆ ಮಕ್ಕಳಾಗಿ ನಿಮ್ಮ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಭಕ್ತಿ ಮಾರ್ಗದಲ್ಲಿ ನೀವೇ ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ. ಈಗ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಲೌಕಿಕ ಜಗತ್ತಿನಲ್ಲಿ ಯಾರು ದತ್ತು ಮಕ್ಕಳಾಗುತ್ತಾರೋ ಅವರಿಗೆ ಗೊತ್ತಿರುತ್ತದೆ ತಂದೆಯ ಮೂಲಕ ನಮಗೆ ಯಾವ ಆಸ್ತಿ ಸಿಗುತ್ತದೆ ಎಂದು. ನೀವು ಕೂಡ ಈಗ ಪರಮಾತ್ಮ ತಂದೆಗೆ ದತ್ತು ಮಕ್ಕಳಾಗಿದ್ದೀರಾ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆಯ ಮೂಲಕ ನಾವು ಬೇಹದ್ದಿನ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ಅಂದರೆ ಇಡೀ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ನಾವೀಗ ಯಾವ ವಸ್ತುವಿನ ಬಗ್ಗೆಯೂ ಮಮತ್ವವನ್ನು ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ. ತಿಳಿದುಕೊಳ್ಳಿ, ಕೆಲವರಿಗೆ ಲೌಕಿಕ ತಂದೆ ಕೂಡ ಇರುತ್ತಾರೆ. ಆ ಲೌಕಿಕ ತಂದೆಯ ಬಳಿ ಏನಿರಬಹುದು? ಲೌಕಿಕ ತಂದೆಯ ಬಳಿ ಹೆಚ್ಚು ಅಂದರೆ 1 ಲಕ್ಷ ಅಥವಾ 1.5 ಲಕ್ಷ ಇರಬಹುದು. ಇಲ್ಲಿ ಬೇಹದ್ದಿನ ತಂದೆ ನಿಮಗೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ. ಮಕ್ಕಳಾದ ನೀವು ಅರ್ಧ ಕಲ್ಪದಿಂದ ಸುಳ್ಳು ಕಥೆಯನ್ನು ಕೇಳುತ್ತಾ ಬಂದಿದ್ದೀರಾ. ಈಗ ಸತ್ಯ ಕಥೆಯನ್ನು ಒಬ್ಬ ತಂದೆಯ ಮೂಲಕ ನೀವು ಕೇಳುತ್ತೀರಾ. ಅಂದ ಮೇಲೆ ಇಂತಹ ತಂದೆಯನ್ನು ನೀವೀಗ ನೆನಪು ಮಾಡಬೇಕು. ಗಮನ ಕೊಟ್ಟು ತಂದೆ ಹೇಳುವಂತಹ ಜ್ಞಾನದ ಮಾತನ್ನು ಕೇಳಬೇಕು. ನಾವೇ ಅವರು, ಅವರೇ ನಾವು ಅನ್ನುವ ಶಬ್ದದ ಅರ್ಥವನ್ನು ಎಲ್ಲರಿಗೂ ತಿಳಿಸಬೇಕು. ನಾವೇ ದೇವತೆಗಳಾಗಿದ್ದೆವು, ಈಗ ಪುನಃ ನಾವೇ ಬ್ರಾಹ್ಮಣರಾಗಿದ್ದೇವೆ, ಪುನಃ ನಾವೇ ದೇವತೆಗಳಾಗುತ್ತೇವೆ ಅನ್ನುವ ಶಬ್ದದ ಅರ್ಥವನ್ನು ಎಲ್ಲರಿಗೂ ತಿಳಿಸಬೇಕು. ಜಗತ್ತಿನ ಜನ ನಾವೇ ಅವರು ಅಂದ ತಕ್ಷಣ ಆತ್ಮವೇ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ. ಈ 84 ಜನ್ಮದ ಕಥೆಯನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನ ಜನ ಹೇಳುತ್ತಾರೆ, ನಾಯಿ, ಬೆಕ್ಕು ಎಲ್ಲದರಲ್ಲೂ ಪರಮಾತ್ಮ ತಂದೆ ಇದ್ದಾರೆ ಎಂದು. ನಾಯಿ ಮತ್ತು ಬೆಕ್ಕಿನಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಎಂದು ಹೇಳುವುದು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದಂತೆ. ಜಗತ್ತಿನ ಜನ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ. ಈ ರೀತಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ಯಾರ ಮೇಲೂ ದೋಷವನ್ನು ಹೊರಿಸುವುದಿಲ್ಲ. ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಯಾವ ಪರಮಾತ್ಮ ತಂದೆ ಜ್ಞಾನದ ಮೂಲಕ ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೋ ಪುನಃ ನೀವು ಅಂತಹ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಲು ಪ್ರಾರಂಭ ಮಾಡುತ್ತೀರಾ. ನೀವೀಗ ಈ ಪಲ್ಟಿ ಹೊಡೆಯುವಂತಹ ಆಟವನ್ನು ಆಡುತ್ತಿದ್ದೀರಾ.
ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ನೀವು ನನಗೆ ನಿಂದನೆಯನ್ನು ಮಾಡುತ್ತೀರಾ, ಆದರೆ ನಾನು ಪುನಃ ಬಂದು ನಿಮಗೆ ಉಪಕಾರವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆಗೆ ಗೊತ್ತಿದೆ, ಇದರಲ್ಲಿ ನಿಮ್ಮ ದೋಷ ಕೂಡ ಇಲ್ಲ, ಇದು ಆಟ ಆಗಿದೆ. ಪರಮಾತ್ಮ ತಂದೆ ನಮಗೆ ಯಾವ ಕಥೆಯನ್ನು ತಿಳಿಸುತ್ತಾರೋ ಅದು ಸತ್ಯವಾದ ಕಥೆಯಾಗಿದೆ. ಆ ಸತ್ಯ ಕಥೆಯ ಮೂಲಕ ನೀವು ದೇವತೆಗಳಾಗುತ್ತೀರಾ. ಭಕ್ತಿ ಮಾರ್ಗದಲ್ಲಿ ಪುನಃ ಅನೇಕ ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ, ಆದರೆ ಆ ಕಥೆಯಲ್ಲಿ ಗುರಿ ಉದ್ದೇಶ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಕಥೆಯನ್ನು ಕೇಳುತ್ತಾ ಎಲ್ಲರೂ ಕೆಳಗಡೆ ಬೀಳುತ್ತಾ ಹೋಗುತ್ತಾರೆ. ಆ ಎಲ್ಲಾ ಕಥೆಗಳು ಇರುವುದೇ ಕೆಳಗಡೆ ಬೀಳಿಸುವುದಕ್ಕೋಸ್ಕರ. ಲೌಕಿಕ ಜಗತ್ತಿನ ಪಾಠಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುತ್ತಾರೆ. ಅಲ್ಲಿ ಶರೀರ ನಿರ್ವಹಣೆಗೋಸ್ಕರ ಗುರಿ ಉದ್ದೇಶ ಇರುತ್ತದೆ. ಪಂಡಿತರು ತಮ್ಮ ಶರೀರ ನಿರ್ವಹಣೆಗೋಸ್ಕರ ಕುಳಿತು ಕಥೆಯನ್ನು ಹೇಳುತ್ತಾರೆ. ಜಗತ್ತಿನ ಜನ ಆ ಪಂಡಿತರ ಮುಂದೆ ಹಣವನ್ನು ಇಟ್ಟು ಹೋಗುತ್ತಾರೆ, ಆದರೆ ಜನರಿಗೆ ಆ ಪಂಡಿತರ ಮೂಲಕ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ನಿಮಗೆ ಈಗ ಜ್ಞಾನರತ್ನ ಪ್ರಾಪ್ತಿಯಾಗುತ್ತಿದೆ. ಈ ಜ್ಞಾನರತ್ನದ ಮೂಲಕ ನೀವು ಹೊಸ ಜಗತ್ತಿಗೆ ಮಾಲೀಕರಾಗುತ್ತೀರಾ. ಹೊಸ ಜಗತ್ತಿನಲ್ಲಿ ನಿಮಗೆ ಎಲ್ಲಾ ಹೊಸ ವಸ್ತುಗಳು ಪ್ರಾಪ್ತಿಯಾಗುತ್ತದೆ. ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದೇ ಆಗಿರುತ್ತದೆ. ಹೊಸ ಜಗತ್ತಿನಲ್ಲಿ ವಜ್ರ, ವೈಡೂರ್ಯ ಎಲ್ಲವೂ ಹೊಸದಾಗಿರುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಎಲ್ಲಾ ಮಾತನ್ನು ಬಿಟ್ಟು ನೀವೀಗ ಪಲ್ಟಿ ಹೊಡೆಯುವಂತಹ ಆಟವನ್ನು ನೆನಪು ಮಾಡಿ, ಅಂದರೆ ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ. ಬಡವರು ಪಲ್ಟಿ ಹೊಡೆಯುವಂತಹ ಆಟವನ್ನು ಆಡುತ್ತಾ ತೀರ್ಥಯಾತ್ರೆಗೆ ಹೋಗುತ್ತಾರೆ. ಬಡವರು ಪಲ್ಟಿ ಹೊಡೆಯುತ್ತಾ ತೀರ್ಥಯಾತ್ರೆಗೆ ಹೋಗುತ್ತಾರೆ. ಕೆಲವರು ಕಾಲ್ನಡಿಗೆಯಲ್ಲಿ ತೀರ್ಥಯಾತ್ರೆಗೆ ಹೋಗುತ್ತಾರೆ. ಈಗಂತೂ ಮೋಟಾರ್ಗಳು ಬಂದಿದೆ, ಏರೋಪ್ಲೇನ್ ಬಂದಿದೆ. ಬಡವರು ಮೋಟಾರ್ನಲ್ಲಿ, ಏರೋಪ್ಲೇನ್ನಲ್ಲಿ ತೀರ್ಥಯಾತ್ರೆಗೆ ಹೋಗಲು ಸಾಧ್ಯ ಇಲ್ಲ. ಕೆಲವರಿಗೆ ಬಹಳಷ್ಟು ಶ್ರದ್ಧೆ ಇರುತ್ತದೆ. ಬಹಳಷ್ಟು ಶ್ರದ್ಧೆ ಉಳ್ಳಂತವರು ತೀರ್ಥಯಾತ್ರೆಯ ಸ್ಥಾನಕ್ಕೆ ಕಾಲ್ನಡಿಗೆಯಲ್ಲೇ ಹೋಗುತ್ತಾರೆ. ದಿನ ಪ್ರತಿದಿನ ಕಳೆದಂತೆ ವಿಜ್ಞಾನದ ಮೂಲಕ ಬಹಳಷ್ಟು ಸುಖ ಪ್ರಾಪ್ತಿಯಾಗುತ್ತದೆ, ಆದರೆ ಇದು ಅಲ್ಪ ಕಾಲದ ಸುಖ ಆಗಿದೆ. ಏರೋಪ್ಲೇನ್ ನಲ್ಲಿ ಹೋಗುವಾಗ ಮನುಷ್ಯರಿಗೆ ಸುಖದ ಅನುಭವ ಆಗುತ್ತದೆ. ಅದೇ ಏರೋಪ್ಲೇನ್ ಕೆಳಗಡೆ ಬಿದ್ದರೆ ಎಷ್ಟೊಂದು ನಷ್ಟ ಆಗುತ್ತದೆ. ಮನುಷ್ಯರಿಗೆ ಕೆಳಗಡೆ ಬಿದ್ದಾಗ ಬಹಳಷ್ಟು ನಷ್ಟ ಆಗುತ್ತದೆ. ಈ ವಸ್ತುಗಳಲ್ಲಿ ಸುಖ ಕೂಡ ಇದೆ, ಆದರೆ ಅದು ಅಲ್ಪ ಕಾಲದ ಸುಖ ಆಗಿದೆ. ವಿಜ್ಞಾನದ ಸಾಧನಗಳಲ್ಲಿ ಅಂತಿಮವಾಗಿ ಸಾವೇ ಬರುತ್ತದೆ. ವಿಜ್ಞಾನದ ಸಾಧನದಲ್ಲಿ ಅಂತಿಮವಾಗಿ ಸಾವೇ ಇದೆ. ಅದೆಲ್ಲ ವಿಜ್ಞಾನದ ಶಕ್ತಿಯಾಗಿದೆ. ನಿಮ್ಮ ಬಳಿ ಶಾಂತಿಯ ಶಕ್ತಿ ಇದೆ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ತಂದೆಯ ನೆನಪಿನ ಮೂಲಕ ನಿಮ್ಮ ಜೀವನದ ಎಲ್ಲಾ ಪ್ರಕಾರದ ಕಾಯಿಲೆ ಸಮಾಪ್ತಿಯಾಗುತ್ತದೆ ಮತ್ತು ನೀವು ನಿರೋಗಿಗಳಾಗುತ್ತೀರಾ. ಈಗ ನಿಮಗೆ ಗೊತ್ತಿದೆ, ಸತ್ಯುಗದಲ್ಲಿ ನಾವೆಲ್ಲರೂ ಸದಾ ಕಾಲಕ್ಕೂ ಆರೋಗ್ಯವಂತರಾಗಿದ್ದೆವು. ಸತ್ಯುಗದಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರುತ್ತಾರೆ. ಈ 84 ಜನ್ಮದ ಚಕ್ರ ಸದಾ ತಿರುಗುತ್ತಿರುತ್ತದೆ. ಪರಮಾತ್ಮ ತಂದೆ ಒಮ್ಮೆ ಬಂದು ಸಂಪೂರ್ಣ ಜ್ಞಾನದ ಬಗ್ಗೆ ತಿಳಿಸುತ್ತಾರೆ. ನೀವು ತಂದೆಯಾದ ನನಗೆ ನಿಂದನೆಯನ್ನು ಮಾಡುತ್ತೀರಾ, ನಿಮಗೆ ನೀವೇ ಚಾಟಿಯಿಂದ ಹೊಡೆದುಕೊಂಡಿದ್ದೀರಾ. ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾ ಮಾಡುತ್ತಾ ನೀವು ಶೂದ್ರ ಬುದ್ಧಿ ಉಳ್ಳವರಾಗಿದ್ದೀರಾ. ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿರುವ ಕಾರಣ ನಿಮ್ಮ ಬುದ್ಧಿ ಶೂದ್ರ ಬುದ್ಧಿಯಾಗಿದೆ. ಸಿಖ್ಖರು ಹೇಳುತ್ತಾರೆ, ಮಾಲೀಕನ ಬಗ್ಗೆ ಜಪವನ್ನು ಮಾಡಿ, ಆಗ ಸುಖ ಪ್ರಾಪ್ತಿಯಾಗುತ್ತದೆ. ಮಾಲೀಕನ ಜಪವನ್ನು ಮಾಡಿದರೆ ಸುಖ ಸಿಗುತ್ತದೆ ಎಂದು ಸಿಖ್ಖರು ಹೇಳುತ್ತಾರೆ. ಅಂದರೆ ಮನ್ಮನಾಭವ, ಮನಪೂರ್ವಕವಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ. ಕೇವಲ 2 ಶಬ್ದ ಇದೆ. ಇನ್ನು ಹೆಚ್ಚು ತಲೆಯನ್ನು ಚಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ. ಮನ್ಮನಾಭವ ಮತ್ತು ಮಧ್ಯಾಜೀಭವ ಅನ್ನುವ 2 ಶಬ್ದವನ್ನು ತಿಳಿಸಿದರೆ ಸಾಕು. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನೀವು ಹೆಚ್ಚು ತಲೆಯನ್ನು ಚಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ. ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಮಾಲೀಕ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ 21 ಜನ್ಮಕ್ಕೋಸ್ಕರ ನಮಗೆ ಸುಖ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ 21 ಜನ್ಮಕ್ಕೋಸ್ಕರ ಸುಖವನ್ನು ಪಡೆದುಕೊಳ್ಳುವಂತಹ ಮಾರ್ಗವನ್ನು ತೋರಿಸುತ್ತಾರೆ. ಆದರೆ ಆ ಮಾರ್ಗದ ಬಗ್ಗೆ ಯಾರಿಗೂ ಸಂಪೂರ್ಣ ಗೊತ್ತಿಲ್ಲ. ಸಂಪೂರ್ಣ ಮಾರ್ಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡಿ ಮಾಡಿ ಸುಖದ ಅನುಭವವನ್ನು ಮಾಡಬೇಕು. ಈಗ ಮಕ್ಕಳಿಗೆ ಗೊತ್ತಿದೆ, ಅವಶ್ಯವಾಗಿ ಸತ್ಯುಗದಲ್ಲಿ ಕಾಯಿಲೆಯ ಯಾವ ಮಾತು ಇರುವುದಿಲ್ಲ. ಸತ್ಯುಗದಲ್ಲಿ ದುಃಖದ ಯಾವ ಮಾತು ಇರುವುದಿಲ್ಲ. ಇದು ಸಾಮಾನ್ಯವಾದ ಮಾತಾಗಿದೆ. ಸತ್ಯುಗಕ್ಕೆ ಚಿನ್ನದ ಯುಗ ಎಂದು ಕರೆಯಲಾಗುತ್ತದೆ ಮತ್ತು ಕಲಿಯುಗಕ್ಕೆ ಕಬ್ಬಿಣದ ಯುಗ ಎಂದು ಕರೆಯಲಾಗುತ್ತದೆ. ಈ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಇದು ಪಲ್ಟಿ ಹೊಡೆಯುವಂತಹ ಆಟ ಆಗಿದೆ. ನೀವೀಗ ಬ್ರಾಹ್ಮಣರಾಗಿದ್ದೀರಾ, ನಂತರ ನೀವೇ ದೇವತೆಗಳಾಗುತ್ತೀರಾ. ಆದರೆ ಈ ಜ್ಞಾನದ ಮಾತನ್ನು ನೀವು ಮರೆತು ಬಿಡುತ್ತೀರಾ. ಪಲ್ಟಿ ಹೊಡೆಯುವಂತಹ ಆಟವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಪಲ್ಟಿ ಹೊಡೆಯುವಂತಹ ಆಟವನ್ನು ನೆನಪಿನಲ್ಲಿ ಇಟ್ಟುಕೊಂಡರೆ
ಸಂಪೂರ್ಣ ಜ್ಞಾನ ಸ್ಮೃತಿಯಲ್ಲಿ ಇರುತ್ತದೆ. ಇಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಂತರ ರಾತ್ರಿ ಮಲಗಬೇಕು. ಅಂದರೆ ಮಲಗುವುದಕ್ಕಿಂತ ಮೊದಲು ಇಂತಹ ಪರಮಾತ್ಮ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ಪುನಃ ಮಕ್ಕಳು ಹೇಳುತ್ತೀರಾ, ಬಾಬಾ ನಿಮ್ಮನ್ನು ನೆನಪು ಮಾಡುವುದನ್ನು ನಾವು ಮರೆತು ಬಿಡುತ್ತೇವೆ, ಮಾಯೆ ಗಳಿಗೆ ಗಳಿಗೆಗೂ ನಿಮ್ಮ ನೆನಪನ್ನು ಮರೆಸಿ ಬಿಡುತ್ತದೆ ಎಂದು. ಇದು ಯುದ್ಧ ಆಗಿದೆ. ಮಾಯೆ ಜೊತೆಗೆ ನಿಮ್ಮ ಯುದ್ಧ ನಡೆಯುತ್ತಿದೆ. ನಂತರ ಅರ್ಧ ಕಲ್ಪದವರೆಗೂ ನೀವು ರಾಜ್ಯವನ್ನು ಆಳುತ್ತೀರಾ. ಪರಮಾತ್ಮ ತಂದೆ ಸಹಜವಾದ ಮಾತನ್ನು ತಿಳಿಸುತ್ತಾರೆ. ಈ ಜ್ಞಾನದ ಹೆಸರು ಸಹಜ ಜ್ಞಾನ ಆಗಿದೆ ಮತ್ತು ಈ ನೆನಪಿನ ಹೆಸರು ಸಹಜ ನೆನಪಾಗಿದೆ. ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿ, ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ಬೇರೆ ಯಾವ ಮಾತಿನಲ್ಲೂ ಮಕ್ಕಳಿಗೆ ಕಷ್ಟವನ್ನು ಕೊಡುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಕಷ್ಟವನ್ನು ಅನುಭವ ಮಾಡಿದ್ದೀರಾ. ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಭಕ್ತರು ತಮ್ಮ ತಲೆಯನ್ನೇ ಕಟ್ ಮಾಡಿ ಇಡಲು ತಯಾರಾಗುತ್ತಾರೆ. ಕಾಶಿಯಲ್ಲಿರುವಂತಹ ಬಾವಿಯಲ್ಲಿ ಹಾರಿ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಹೌದು, ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರ ವಿಕರ್ಮ ಪುನಃ ವಿನಾಶ ಆಗುತ್ತದೆ. ಆದರೆ ಅವರು ಶರೀರವನ್ನು ತ್ಯಾಗ ಮಾಡಿ ಪುನರ್ಜನ್ಮವನ್ನು ಪಡೆದುಕೊಂಡ ನಂತರ ಹೊಸದಾಗಿ ವಿಕರ್ಮವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಅವರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡುವ ಕಾರಣ ಅವರ ವಿಕರ್ಮ ವಿನಾಶ ಆಗುತ್ತದೆ. ಆದರೆ ಪುನರ್ಜನ್ಮವನ್ನು ಪಡೆದುಕೊಂಡಾಗ ಪುನಃ ಹೊಸ ಲೆಕ್ಕಾಚಾರ ಪ್ರಾರಂಭ ಆಗುತ್ತದೆ. ಆ ಮಕ್ಕಳು ನನ್ನ ಬಳಿ ಬರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೋಸ್ಕರ ಯಾರು ಶರೀರವನ್ನು ತ್ಯಾಗ ಮಾಡುತ್ತಾರೋ ಅವರು ಪರಮಾತ್ಮ ತಂದೆಯ ಬಳಿ ಹೋಗುವುದಿಲ್ಲ. ತಂದೆಯ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆಯ ಹೆಸರಿನಲ್ಲಿ ಜೀವಘಾತವನ್ನು ಮಾಡಿಕೊಂಡರೆ ವಿಕರ್ಮ ವಿನಾಶ ಆಗುವುದಿಲ್ಲ. ಪರಮಾತ್ಮ ತಂದೆಯ ಹೆಸರಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೂ ಕೂಡ ಅವರು ಪರಮಾತ್ಮ ತಂದೆಯ ಬಳಿ ಹೋಗಲು ಸಾಧ್ಯ ಇಲ್ಲ. ಇದೆಲ್ಲ ಬಹಳ ಸಹಜವಾದ ಮಾತಾಗಿದೆ. ವೃದ್ಧರೂ ಕೂಡ ಈ ಪಲ್ಟಿ ಹೊಡೆಯುವಂತಹ ಆಟವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು. ವೃದ್ಧರೂ ಕೂಡ ಈ ಪಲ್ಟಿ ಹೊಡೆಯುವಂತಹ ಆಟವನ್ನು ನೆನಪು ಮಾಡಬೇಕು. ಮಕ್ಕಳು ಕೂಡ ಪಲ್ಟಿ ಹೊಡೆಯುವಂತಹ ಆಟವನ್ನು ನೆನಪು ಮಾಡಬೇಕು. ವೃದ್ಧರಿಗೆ ಮತ್ತು ಮಕ್ಕಳಿಗೆ ಈ ಪಲ್ಟಿ ಹೊಡೆಯುವಂತಹ ಆಟದ ಸ್ಮೃತಿ ಇರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆಯ ಮೂಲಕ ಸುಖ, ಶಾಂತಿ, ಪವಿತ್ರತೆಯ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸ್ವಯಂ ಅನ್ನು ಅಕಾಲ ಮೂರ್ತಿ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ನಮ್ಮ ಬುದ್ಧಿಯನ್ನು ಈಶ್ವರಿಯ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆಯ ಮೂಲಕ ಸತ್ಯ ಕಥೆಯನ್ನು ಕೇಳಿ ಅನ್ಯರಿಗೆ ಸತ್ಯ ಕಥೆಯನ್ನು ತಿಳಿಸಬೇಕು. ಮಾಯಾಜೀತರಾಗುವುದಕ್ಕೋಸ್ಕರ ಅನೇಕರನ್ನು ನಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆಯನ್ನು ಮಾಡಬೇಕು. ನಾನು ಕಲ್ಪ ಕಲ್ಪದ ವಿಜಯೀ ಆತ್ಮ ಆಗಿದ್ದೇನೆ ಅನ್ನುವ ಮಾತು ಸದಾ ಬುದ್ಧಿಯಲ್ಲಿ ಇರಬೇಕು. ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ, ಪರಮಾತ್ಮ ತಂದೆ ಸದಾ ನನ್ನ ಜೊತೆಗಿದ್ದಾರೆ ಅನ್ನುವ ಸ್ಮೃತಿ ಇರಬೇಕು. ಇಂದಿನ ವರದಾನ ಆಗಿದೆ. ದುರ್ಬಲರಿಂದ ಶಕ್ತಿಶಾಲಿಗಳಾಗಿ ಅಸಂಭವವನ್ನು ಸಂಭವ ಮಾಡುವಂತಹ ಸಾಹಸವುಳ್ಳಂತಹ ಆತ್ಮರಾಗಿ, ಸಾಹಸ ಮಕ್ಕಳದ್ದು, ಸಹಯೋಗ ಪರಮಾತ್ಮ ತಂದೆಯದ್ದು ಅನ್ನುವ ವರದಾನದ ಆಧಾರದಿಂದ ಸಾಹಸದ ಮೊದಲನೇ ದೃಢ ಸಂಕಲ್ಪವನ್ನು ಮಾಡಿದ್ದೀರಾ. ನಾನು ಪವಿತ್ರ ಆತ್ಮ ಆಗಲೇಬೇಕು, ನಾನು ಪವಿತ್ರ ಆತ್ಮ ಆಗಬೇಕು ಅನ್ನುವ ಮೊದಲನೇ ದೃಢ ಸಂಕಲ್ಪವನ್ನು ಮಾಡಿದ್ದೀರಾ. ಈ ಸಂಕಲ್ಪವನ್ನು ಮಾಡಿದ ತಕ್ಷಣ ಪರಮಾತ್ಮ ತಂದೆ ನಿಮಗೆ ಪದುಮ ಗುಣದಷ್ಟು ಸಹಯೋಗವನ್ನು ನೀಡಿದ್ದಾರೆ ಮತ್ತು ಆತ್ಮರಾದ ನಿಮ್ಮ ಅನಾದಿ ಸ್ವರೂಪ ಪವಿತ್ರ ಸ್ವರೂಪ ಆಗಿದೆ. ಆದಿ ಸ್ವರೂಪ ಪವಿತ್ರ ಸ್ವರೂಪ ಆಗಿದೆ. ಅನಾದಿಯಲ್ಲೂ ನೀವು ಪವಿತ್ರ ಆತ್ಮರೇ ಆಗಿದ್ದೀರಿ, ಆದಿಯಲ್ಲೂ ನೀವು ಪವಿತ್ರ ಆತ್ಮರೇ ಆಗಿದ್ದೀರಿ. ಅನೇಕ ಬಾರಿ ನೀವು ಪವಿತ್ರ ಆತ್ಮರಾಗಿದ್ದೀರಾ ಮತ್ತು ಈಗಲೂ ಕೂಡ ನೀವೇ ಪವಿತ್ರ ಆತ್ಮ ಆಗುತ್ತೀರಾ. ಅನೇಕ ಬಾರಿ ನಾನು ಪವಿತ್ರ ಆತ್ಮ ಆಗಿದ್ದೆ ಅನ್ನುವ ಸ್ಮೃತಿ ಸಮರ್ಥರನ್ನಾಗಿ ಮಾಡುತ್ತದೆ. ಅನೇಕ ಬಾರಿ ನಾನೇ ಪವಿತ್ರ ಆತ್ಮ ಆಗಿದ್ದೆ ಅನ್ನುವ ಸ್ಮೃತಿ ಆಧಾರದಿಂದ ಸಮರ್ಥ ಆತ್ಮರಾಗಿದ್ದೀರಾ. ದುರ್ಬಲರಿಂದ ಶಕ್ತಿಶಾಲಿ ಆಗಿದ್ದೀರಾ. ಆದ್ದರಿಂದ ನಾವೀಗ ಇಡೀ ವಿಶ್ವವನ್ನೇ ಪಾವನ ವಿಶ್ವವನ್ನಾಗಿ ಮಾಡಿ ತೋರಿಸುತ್ತೇವೆ ಎಂದು ಜಗತ್ತಿನ ಜನರಿಗೆ ನೀವು ಚಾಲೆಂಜ್ ಅನ್ನು ಮಾಡುತ್ತೀರಾ. ಋಷಿ ಮುನಿಗಳು ಮಹಾನ್ ಆತ್ಮರು ಪ್ರವೃತ್ತಿಯಲ್ಲಿ ಇದ್ದು ಗೃಹಸ್ಥದಲ್ಲಿ ಇದ್ದು ಪವಿತ್ರರಾಗುವುದು ಅಸಂಭವ ಎಂದು ತಿಳಿದುಕೊಂಡಿದ್ದಾರೆ. ಋಷಿ ಮುನಿಗಳು ಮಹಾನ್ ಆತ್ಮರು ಪ್ರವೃತ್ತಿಯಲ್ಲಿ ಇದ್ದು ಪವಿತ್ರರಾಗುವುದು ಕಷ್ಟ ಎಂದು ತಿಳಿದುಕೊಂಡಿದ್ದಾರೆ. ಆದರೆ
ಪ್ರವೃತ್ತಿಯಲ್ಲಿ ಇದ್ದು ಗೃಹಸ್ಥದಲ್ಲಿದ್ದು ಪವಿತ್ರರಾಗುವುದು ಅತಿ ಸಹಜ ಎಂದು ನೀವೀಗ ಹೇಳುತ್ತೀರಾ. ಇಂದಿನ ಸ್ಲೋಗನ್ ಆಗಿದೆ, ದೃಢ ಸಂಕಲ್ಪವನ್ನು ಮಾಡುವುದು ಅಂದರೆ ವ್ರತವನ್ನು ಧಾರಣೆ ಮಾಡಿಕೊಳ್ಳುವುದು. ಸತ್ಯ ಭಕ್ತರು ಎಂದು ವ್ರತವನ್ನು ಮುರಿಯುವುದಿಲ್ಲ. ದೃಢ ಸಂಕಲ್ಪವನ್ನು ಮಾಡುವುದು ಅಂದರೆ ವ್ರತವನ್ನು ಧಾರಣೆ ಮಾಡಿಕೊಳ್ಳುವುದಾಗಿದೆ. ನಾನು ಇದೇ ರೀತಿ ಇದ್ದು ತೋರಿಸುತ್ತೇನೆ, ನಾನು ಈ ರೀತಿಯಾಗಿ ತೋರಿಸುತ್ತೇನೆ ಎಂದು ನಾವೀಗ ದೃಢ ಸಂಕಲ್ಪದ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೇವೆ. ನಾವೆಲ್ಲರೂ ಸತ್ಯ ಭಕ್ತರಾಗಿದ್ದೇವೆ ಅಂದ ಮೇಲೆ ಎಂದೂ ಯಾವ ಕಾರಣಕ್ಕೂ ಯಾವ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೇವೋ ಆ ವ್ರತದ ಉಲ್ಲಂಘನೆಯನ್ನು ಮಾಡಬಾರದು. ಒಳ್ಳೆಯದು. ಓಂ ಶಾಂತಿ.